ನಾಡಿನ ಸಮಸ್ತ ಬಂಧುಗಳಿಗೆ ಆ, ವಿಶ್ವಮಾನವ, ವೀರ ಸನ್ಯಾಸಿ, ಸಿಡಿಲ ಸಂತ, ಸುಂಟ್ರಗಾಳಿ ಸನ್ಯಾಸಿ ಅಂತ ಯಾರನ್ನ ಕರೀತಾರೋ, ಭೂಮಂಡಲದ ಇತಿಹಾಸದಲ್ಲಿ ಮಾನವನೇ ನನ್ನ ಪ್ರತ್ಯಕ್ಷ ದೇವರು ಅಂತ ಯಾರನ್ನ ಕರೆದ್ರೋ, ಕುವೆಂಪು ಯಾರನ್ನ ನನ್ನ ಆರಾಧ್ಯ ದೈವ, ಯಾರನ್ನ ನೆನೆದರೆ ನನ್ನ ಕಣ್ಣಾಲಿಗಳಲ್ಲಿ ನೀರು ಬರುತ್ತದೆ ಅಂತ ಕರೆದಿದ್ರು. ಜಗತ್ತಿನ ಮಹಾಮೇರು, ತತ್ವಶಾಸ್ತ್ರದ ಎತ್ತರದ ಶಿಖರ, ಪೂರ್ಣಯೋಗದ ಹರಿಕಾರ, ಅಧಿಮಾನಸದ ಹರಿಕಾರ ಅಂತ ಪಾಂಡಿಚೇರಿಯ ಪೂರ್ಣಯೋಗೀಂದ್ರ ಅರವಿಂದರು ಯಾರ ಕೃಪೆಯಿಂದ ನನ್ನ ಜೀವನ ಸಾರ್ಥಕವಾಗಿತ್ತು, ನನ್ನ ಜೀವನದ ಉದ್ದೇಶ ಈಡೇರಿದೆಯೋ ಅದು ವಿವೇಕಾನಂದರು ಎಂದಿದ್ದಾರೆ. ಇಂತಹ ಮಹಾನ್ ಚೇತನ ವಿಶ್ವಮಾನ ವಿವೇಕಾನಂದರ ಜನ್ಮದಿನಕ್ಕೆ ನಾಡಿನ ಸಮಸ್ತರಿಗೂ ಶುಭಾಶಯಗಳು. ಬಂಧುಗಳೇ, ನಾನು ಈಗ ನಿಮ್ಮ ಮುಂದೆ ಕೇವಲ ಒಂದು ವಿವೇಕಾನಂದರ ಕುರಿತಾದ ಸುಮಾರು 5 ನಿಮಿಷದ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ವಿವೇಕಾನಂದರು ಸನ್ಯಾಸಕ್ಕೆ ಹೊಸ ವ್ಯಾಖ್ಯಾನವನ್ನು ನೀಡಿ, ದೇಶವೇ ದೇವರು, ಅದರ ಆರಾಧನೆಗೆ ನೀವು ತೊಡಗಿ ಅಂತ ಹೇಳಿ ಭಾರತವನ್ನು ಕಾಲ್ನಡಿಗೆಯಲ್ಲಿ ಸಂಚರಿಸುತ್ತಾ ಕರ್ನಾಟಕಕ್ಕೆ ಬರ್ತಾರೆ. ಕನ್ನಡದ ನೆಲದಲ್ಲಿ ಅವರ ಒಂದು ಅದ್ಭುತವಾದ ಛಾಪು ಬೇರೆಯ ಭಾರತದ ಯಾವ ರಾಜ್ಯದಲ್ಲೂ ಇಷ್ಟು ಮಟ್ಟದ ರಾಮಕೃಷ್ಣ ಆಶ್ರಮಗಳಿಲ್ಲ. ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದರೆ ವಿವೇಕಾನಂದರ ಚೈತನ್ಯ ಕರ್ನಾಟಕ ನೆಲದಲ್ಲಿ ಈಗಲೂ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಕುವೆಂಪು ಆದಿ ಕನ್ನಡದ ಎಲ್ಲ ಕವಿಗಳು ಸಾಕ್ಷಿ. ಅತಿ ಹೆಚ್ಚು ರಾಮಕೃಷ್ಣ ಮಠಗಳಿರುವುದು ಕನ್ನಡ ನೆಲದಲ್ಲಿ. ಅವರು ಮೊದಲ ಬಾರಿಗೆ ಗೋವಾದ ಮುಖಾಂತರ, ಮಹಾರಾಷ್ಟ್ರದ ಮುಖಾಂತರ ಬೆಳಗಾಂಗೆ ಬರ್ತಾರೆ. ಬೆಳಗಾವಿಯಿಂದ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನಲ್ಲಿ ಕೆಲವು ದಿನಗಳಲ್ಲಿ ಮೆಜೆಸ್ಟಿಕ್ ಭಾಗದಲ್ಲಿ ತಂಗಿರ್ತಾರೆ. ಆನಂತರ ಅಲ್ಲಿಂದ ಮೈಸೂರು ದಿವಾನರ ಪರಿಚಯ ಆಗಿ ಮೈಸೂರು ಅರಮನೆಗೆ ಹೋಗ್ತಾರೆ. ಮೈಸೂರು ಮಹಾರಾಜರು ವಿವೇಕಾನಂದರ ದೊಡ್ಡ ಅಭಿಮಾನಿ ಆಗ್ತಾರೆ. ಆಗ ತಾನೇ ವಿಶ್ವಧರ್ಮ ಸಮ್ಮೇಳನ ನಡೀತಾ ಇರುತ್ತೆ, ಅದಕ್ಕೆ ಸಿದ್ಧತೆಗಳು ನಡೀತಾ ಇರುತ್ತೆ. ಅದಕ್ಕೆ ನೀವು ಹೋಗಬೇಕು ಅನ್ನೋದು ಮಹಾರಾಜರ ಆಸೆ ಆಗಿರುತ್ತೆ. ವಿವೇಕಾನಂದರಿಗೆ ಸಂಪೂರ್ಣ ವೆಚ್ಚವನ್ನು ನಾನು ಕೊಡ್ತೀನಿ ಅಂತ ಮೊದಲೇ ಆಶ್ವಾಸನೆ ನೀಡುತ್ತಾರೆ. ಅದರ ದುರದೃಷ್ಟವಶಾತ್ ವಿಶ್ವಧರ್ಮ ಸಮ್ಮೇಳನ ಶುರುವ ಮುಂಚೆನೇ ಮೈಸೂರು ಮಹಾರಾಜರು ಇನ್ನಿಲ್ಲವಾಗ್ತಾ ಇದ್ದಾರೆ. ನನ್ನ ಒಂದು ಬಲಗೈ ಇಲ್ದಂಗೆ ಆಗೋಯ್ತು ಅಂತ ವಿವೇಕಾನಂದರು ತುಂಬ ನೋವಿನಿಂದ ಹೇಳಿದ್ದನ್ನು ನಾವು ಇತಿಹಾಸದಲ್ಲಿ ಕಾಣ್ಬೋದು. ಅವರು ಕರ್ನಾಟಕದ ಹೆಮ್ಮೆಯ ಟಾಟಾ ಇನ್ಸ್ಟಿಟ್ಯೂಟ್ ಏನಿದೆ ಅದು ವಿವೇಕಾನಂದರ ಪ್ರೇರಣೆಯಿಂದ ಆಗಿದ್ದು. ಜಮ್ಸೆಡ್ಜಿ ಟಾಟಾ ಅವರಿಗೆ ಪತ್ರಗಳನ್ನು ಬರೆದು ಮಹಾರಾಜರಿಗೆ ಪತ್ರ ಮುಖಾಂತರ ವಿಜ್ಞಾನದ ಅವಶ್ಯಕತೆಯನ್ನು ತಿಳಿ ಹೇಳಿ ವಿಜ್ಞಾನ ಸಂಶೋಧನಾ ಕೇಂದ್ರವನ್ನು ವಿವೇಕಾನಂದರು ಬೆಂಗಳೂರಿನಲ್ಲಿ ಚಾಲೂ ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಈ ಥರದ್ದು ಬಹುದೊಡ್ಡ ಮಾಹಿತಿಯೇ ಇದೆ. ಕನ್ನಡದ ನೆಲದಲ್ಲಿ ವಿವೇಕಾನಂದರ ಪ್ರಭಾವ ಅಂತ ಒಂದು ದೊಡ್ಡ ಪ್ರಬಂಧವನ್ನೇ ಬರೀಬೋದು. ಅದು ವಿವೇಕಾನಂದರು. ಇನ್ನೊಂದು ವಿಷಯ ನನಗೆ ಹೇಳಲೇಬೇಕಾದ್ದು, ಕನ್ನಡ ಮೇರು ಕುವೆಂಪು ವಿವೇಕಾನಂದರಿಗೆ ಎಷ್ಟು ಋಣಿಗಳಾಗಿದ್ದರು. ನನಗಂತೂ ಕುವೆಂಪು ವಿವೇಕಾನಂದರ ಸಾಹಿತ್ಯವನ್ನು ಓದಿ ಅಂದ್ಕೊಂಡಿರೋದು ವಿವೇಕಾನಂದರ ಮರುಜನ್ಮವೇ ಕುವೆಂಪು ಇರಬಹುದೇನೋ ಅನ್ನುವಷ್ಟು ಮಟ್ಟಿಗೆ ಸಾಮ್ಯತೆ ಇದೆ. ಕುವೆಂಪು ಅವರು ತಮ್ಮ ಒಂದು ಮಾನಸಿಕ ಭ್ರಮೆಯ ಸ್ಥಿತಿಯಲ್ಲಿ ಕೆಲವು ತಿಂಗಳುಗಳು ಇರ್ತಾರೆ. ಯಾರಾದರೂ ಪುಟ್ಟಪ್ಪ ಹೇಗಿದ್ದೀರಿ ಅಂದರೆ, ಪುಟ್ಟಪ್ಪ ಡೈಡ್, ಐ ಆಮ್ ವಿವೇಕಾನಂದ ಅಂತ ಹೇಳ್ತಾ ಇದ್ದುದನ್ನು ಅವರು ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ. ರಾಮಕೃಷ್ಣರ ಪರಮಭಕ್ತರಾಗಿರ್ತಾರೆ. ವಿವೇಕಾನಂದರನ್ನು ನಾನು ನೆನೆದಾಗಲೆಲ್ಲ ನನ್ನ ಕಣ್ಣಲ್ಲಿ ನೀರು ಬರುತ್ತದೆ ಅಂತಾರೆ. ಮೊದಲಿಗೆ ಕನ್ನಡ ಸಾಹಿತ್ಯಕ್ಕೆ ವಿವೇಕಾನಂದರನ್ನು, ರಾಮಕೃಷ್ಣರನ್ನು ಪರಿಚಯ ಮಾಡಿಕೊಡ್ತಾರೆ. ಅಂಥ ಕುವೆಂಪು ರಾಮಕೃಷ್ಣಾಶ್ರಮದಲ್ಲಿ ಬೆಳೆದಿದ್ದು ಅವರ ಅದ್ಭುತ ಕೃತಿ, ಮೇರು ಕೃತಿ ಜಗದ್ಭವ್ಯ ರಾಮಾಯಣ ಅಂತ ಏನು ಅವರೇ ಕರೆದಿದ್ದಾರೆ. ಅದರ ರಾಮಾಯಣ ದರ್ಶನದಲ್ಲಿ ಒಂದು ಸಾಲಿನಲ್ಲಿ ಅವರು ರಾಮಕೃಷ್ಣರನ್ನ ಕೌಸಲ್ಯ ನಂದನು ದೇವಕಿಯ ಕಂದನು ಒಂದೇ ಮೈಯಲ್ಲಿಂದ ಬಂದ ರಾಮಕೃಷ್ಣ ಗೋತ್ರ ಸಂಜಾತ ನಾನು ಅಂತ ಬರ್ಕೊಂಡಿದ್ದಾರೆ. ನನಗೆ ಯಾವ ಕುಲ ಜಾತಿ ಗೋತ್ರಗಳ ಗೊಡವೆ ಬೇಕಿಲ್ಲ, ನನ್ನ ಗೋತ್ರ ಏನಾದರೂ ಇದ್ದರೆ ಅದು ರಾಮಕೃಷ್ಣ ಗೋತ್ರ ಅಂತ ರಾಮಾಯಣ ದರ್ಶನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದು ಬಂಧುಗಳೇ, ಜಗತ್ತಿನ ಇತಿಹಾಸ, ಧಾರ್ಮಿಕ ನಾನಾ ಇತಿಹಾಸಗಳು, ಸಾಂಸ್ಕೃತಿಕ ಇತಿಹಾಸ, ರಾಜಕೀಯ ಇತಿಹಾಸ, ಧಾರ್ಮಿಕ ಇತಿಹಾಸ, ಈ ಥರದ್ದು ಬೇರೆ ಬೇರೆ ಆಯಾಮಗಳಲ್ಲಿ ನೋಡೋದಾದರೆ ವಿವೇಕಾನಂದರನ್ನ ಬದಿಗಿಟ್ಟು ಧಾರ್ಮಿಕ ಇತಿಹಾಸವನ್ನು ನಾವು ಬರೀಲಿಕ್ಕೆ ಸಾಧ್ಯವಿಲ್ಲ. ಅದೇನಾದರೂ ಬರೆದ್ರೆ ಬಿಫೋರ್ ವಿವೇಕಾನಂದ, ಆಫ್ಟರ್ ವಿವೇಕಾನಂದ ಅಂತ ನಾವು ಕರಿಬಹುದಾದಷ್ಟು ಬಹುದೊಡ್ಡ ಚೈತನ್ಯ, ಒಂಥರ ಮೇರು ಪರ್ವತ, ಮಹಾನ್ ಸಾಗರ ಅಂತ ವಿವೇಕಾನಂದರನ್ನ ಕರಿಬೋದು. ಅವರು ಇದ್ದಿದ್ದೇ ಒಂದು ಗತ ಚರಿತ್ರೆ ಅಂತ ಹೇಳ್ಬೋದು. ಯಾವ ಸಾಹಿತ್ಯಕ್ಕೆ ಯಾವುದೇ ವಿವೇಕಾನಂದರ ಸ್ಮೃತಿಗಳಾಗ್ಬೋದು, ಅವರ ಪತ್ರಗಳಾಗ್ಬೋದು, ಅವರ ನೆನಪುಗಳಾಗ್ಬೋದು, ಓದ್ತಾ ಇದ್ರೆ ಮೈ ನವಿರೇಳುವಷ್ಟು ಸಂಗತಿಗಳನ್ನು ಅವರ
ಪಾಶ್ಚಾತ್ಯ ಶಿಷ್ಯರು ಹಂಚ್ಕೊಂಡಿದ್ದಾರೆ. ಅದರಲ್ಲಿ ಒಬ್ಬರು ಹೆನ್ರಿ ರೈಟ್ ಎನ್ನುವರು ಒಂದು ಕಡೆ ಹೇಳ್ತಾರೆ, ಪಾಶ್ಚಾತ್ಯ ಎಲ್ಲ ವಿದ್ವಾಂಸರನ್ನು ಒಟ್ಟುಗೂಡಿಸಿದರೂ ಅವರೆಲ್ಲ ನಮ್ಮ ವಿವೇಕಾನಂದರ ಮುಂದೆ ಶಿಷ್ಯರಾಗ್ತಾರೆ ಅಂತ ಹೇಳಿದ್ದಾರೆ. ಅನಿಬೆ ಸೆಂಟರ್ ಅಂತೂ ಪುರುಷರಲ್ಲಿ ಪುರುಷ ಸಿಂಹ ಅಂತಾರೆ. ಸೋದರಿ ನಿವೇದಿತಾ ಅಂತೂ ಅವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಭಾರತಕ್ಕೆ ಬಂದು ಅವರ ಜೊತೆಯಲ್ಲೇ ಭಾರತದ ಪುನರುದ್ಧಾರಕ್ಕೆ, ಭಾರತದ ಒಂದು ಮಣ್ಣಿನಲ್ಲಿ ಅವರು ಕರ್ಮಭೂಮಿಯಾಗಿ ಮಾಡಿಕೊಂಡು ಅವರ ಅರ್ಪಣೆಯನ್ನು ಮಾಡಿಕೊಂಡಿದ್ದ ಕಾರಣಕ್ಕಾಗಿ ವಿವೇಕಾನಂದರಿಂದಲೇ ಸ್ವತಃ ನಿವೇದಿಸಲ್ಪಟ್ಟ, ಭಾರತದ ಸೇವೆಗೆ ನಿವೇದಿಸಲ್ಪಟ್ಟವಳು ಅಂತ ಹೇಳಿ ನಿವೇದಿತಾ ಅಂತ ಕರೀತಾರೆ ಸಿಸ್ಟರ್ ಮಾರ್ಗರೆಟ್ ನೋಬಲ್ ಅವ್ರನ್ನ. ಈ ಥರದ್ದು ಅದ್ಭುತವಾದ ಒಂದು ಭೂಮಂಡಲವನ್ನೇ ಬೆರಗುಗೊಳಿಸಿದ, ಯಾವುದೇ ದೇಶ, ಭಾಷೆ, ಗಡಿ, ಜಾತಿ, ಧರ್ಮಗಳ ಗೊಡವೆ ಇಲ್ಲದೆ ಎಲ್ಲ ದೇಶಗಳ ಮಹಾನ್ ದಾರ್ಶನಿಕರನ್ನು, ಸಾಹಿತಿಗಳನ್ನು, ತತ್ವಶಾಸ್ತ್ರಜ್ಞರನ್ನು, ಸಾಧಕರನ್ನು ಪ್ರೇರೇಪಿಸಿದ್ದು ವಿವೇಕಾನಂದರು. ನೀವು ಈಗಲೂ ನೋಡ್ಬೋದು, ನೋಬೆಲ್ ಪಡೆದ 10 ಮಂದಿಗಳು ವಿವೇಕಾನಂದರ ಅಭಿಮಾನಿಗಳಾಗೇ ಇದ್ದಾರೆ. ಅದರಲ್ಲಿ ಫ್ರೆಂಚ್ ಸಾಹಿತಿ ರೋಮರೋಲಾ ಒಬ್ಬರು. ಅವರು ಮೊದಲ ಬಾರಿಗೆ ವಿವೇಕಾನಂದರನ್ನ, ರಾಮಕೃಷ್ಣರನ್ನ, ಗಾಂಧೀಜಿಯವರನ್ನ ಪಾಶ್ಚಾತ್ಯ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟರು. ಅವರು ಒಂದು ಕಡೆ ಹೇಳ್ತಾರೆ, ವಿವೇಕಾನಂದರ ವಾಣಿಗಳು ಎಂದರೆ ನನಗೆ ಒಂದು ರೀತಿಯ ವಿದ್ಯುತ್ ಕಂಪನ ಇದ್ದಂತೆ, ವಿದ್ಯುತ್ ಕರೆಂಟ್ ಶಾಕ್ ಇಲ್ಲದಲೇ ಅವು ನನ್ನ ಒಳಗಡೆ ಹೋಗಲ್ಲ. ಆ ಥರ ಒಂದು ಮಾತನ್ನು ಸ್ವತಃ ನೋಬೆಲ್ ಪುರಸ್ಕೃತ ರೋಮನ್ ರೋಲ್ಯಾಂಡ್ ಹೇಳಿದ್ದಾರೆ. ನಮ್ಮ ಭಾರತೀಯ ಎಲ್ಲ ಮಹಾನ್ ಸಾಧಕರಾಗ್ಬೋದು, ಸಾಹಿತಿಗಳಾಗ್ಬೋದು, ವಿಜ್ಞಾನಿಗಳಾಗ್ಬೋದು, ಇತಿಹಾಸಕಾರರಾಗ್ಬೋದು, ರಾಜಕೀಯ ವ್ಯಕ್ತಿಗಳಾಗ್ಬೋದು, ಎಲ್ಲರೂ ವಿವೇಕಾನಂದರನ್ನ ಹೇಳಿರೋದನ್ನು ನೋಡಿದ್ರೆ ನಮಗೆ ದಿಗ್ಭ್ರಮೆ ಆಗುತ್ತೆ. ಸ್ವತಃ ಗಾಂಧೀಜಿಯವರು ಹೇಳ್ತಾರೆ, ನಾನು ಭಾರತವನ್ನು ಪ್ರೀತಿಸ್ತಾ ಇದ್ದೆ, ಭಾರತವನ್ನು ಅಭಿಮಾನದಿಂದ ನೋಡ್ತಾ ಇದ್ದೆ, ಆದರೆ ವಿವೇಕಾನಂದರ ಕೃತಿಗಳನ್ನು ಓದಿದ ನಂತರ ನನ್ನ ಭಾರತದ ಬಗೆಗಿನ ಪ್ರೀತಿ ದುಪ್ಪಟ್ಟಾಯಿತು ಅಂತ ಹೇಳ್ತಾರೆ. ಜವಾಹರ್ಲಾಲ್ ನೆಹರು ಹೇಳ್ತಾರೆ, ಗತಕಾಲದಲ್ಲಿ ನಿಂತು ವರ್ತಮಾನದ ಒಂದು ಹಿಂದುತ್ವದ ಅಥವಾ ಭಾರತೀಯತೆಯ, ರಾಷ್ಟ್ರೀಯತೆಯ ಒಂದು ಹೆಮ್ಮೆ ಮೂಡಂಗೆ ಮಾಡಿದ್ದು ವಿವೇಕಾನಂದರು ಅಂತ ಹೇಳ್ತಾರೆ. ಸ್ವತಃ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ಅವರೇನಾದರೂ ಬದುಕಿದ್ದಿದ್ದರೆ ನಾನು ಅವರ ಪದತಲದಲ್ಲಿ ಕುಳಿತಿರ್ತಿದ್ದೆ ಅಂದರೆ. ಟ್ಯಾಗೋರ್ ಹೇಳ್ತಾ ಇದ್ದಾರೆ, ವಿವೇಕಾನಂದರನ್ನ ಭಾರತವನ್ನು ನೀವು ಅರಿಬೇಕು ಅಂದರೆ ವಿವೇಕಾನಂದರನ್ನು ನೀವು ಓದಬೇಕು. ಇಂಥ ಒಂದು ಮಹಾನ್ ಚೈತನ್ಯ ನಮ್ಮ ಭಾರತದಲ್ಲಿ ಇತ್ತು ಅನ್ನೋದೇ ಒಂದು ನಮ್ಮ ನಾಡಾಡಿಗಳ ಪುಣ್ಯ. ಇಂದು ಮಹಾನ್ ಸಿಡಿಲ ಸಂತನ ಜನ್ಮದಿನಾಚರಣೆಯನ್ನು ನಾಡು ಆಚರಿಸ್ತಾ ಇದೆ. ನಾಡಿನೆಲ್ಲೆಡೆ ಯುವ ದಿನೋತ್ಸವವನ್ನು ವಿವೇಕಾನಂದರ ಜನ್ಮದಿನದ ನೆನಪಿನಲ್ಲಿ ಆಚರಿಸ್ತಾ ಇದ್ದೀರಿ. ಇದು ಇನ್ನು ಮುಂದಿನ ದಿನಗಳಲ್ಲಿ ವಿವೇಕಾನಂದರೇ ಎಲ್ರಿಗೂ ಮಾರ್ಗದರ್ಶನವಾಗಲಿ. ಯಾಕಂದರೆ ವರ್ತಮಾನದ ಎಲ್ಲ ತಲ್ಲಣಗಳಿಗೆ ವಿವೇಕಾನಂದರೇ ಮದ್ದು ಎನ್ನುವುದನ್ನು ಎಲ್ಲ ಇತಿಹಾಸ ತಜ್ಞರು, ಸಮಾಜ ಸುಧಾರಕರು ಕಂಡುಕೊಳ್ಬೇಕಾಗಿದೆ. ವರ್ಣ ಸಂಘರ್ಷ, ಕೋಮು ಸಮೂಹ ಸಂಘರ್ಷಗಳ ನಡುವೆ ಎಲ್ಲ ಧರ್ಮಗಳು ಭಗವಂತನ ಕಡೆಗೆ ಸಾಗುವ ದಾರಿ ಅಂತ ಏನು ಮೊದಲ ಬಾರಿಗೆ ಪ್ರಸ್ತುತಪಡಿಸಿದ್ದು ಸುಮ್ಮನೆ ಬಾಯಿ ಮಾತಿನ ಔಪಚಾರಿಕ ಮಾತಲ್ಲ, ಸ್ವತಃ ಸಾಧಿಸಿ ಅನುಷ್ಠಾನಗೈದು ತೋರಿಸಿದ ಸರ್ವಧರ್ಮ ಸಮನ್ವಯಾಚಾರ್ಯ ರಾಮಕೃಷ್ಣರ ಪ್ರೀತಿಯ ಶಿಷ್ಯ ವಿವೇಕಾನಂದರು. ಅವರು ಹಾಕಿಕೊಟ್ಟ ಈ ಪಂಥದಲ್ಲಿ, ಈ ಮಾರ್ಗದಲ್ಲಿ ನಾಡು ಸಾಗಿದ್ದೇ ಆದರೆ ಸುಭಿಕ್ಷತೆಯ ದಿನಗಳು ದೂರವಿಲ್ಲ ಅಂತ ಹೇಳ್ಬೋದು. ವರ್ತಮಾನದ ಎಲ್ಲ ತಲ್ಲಣ್ಣಗಳಿಗೂ ವಿವೇಕಾನಂದರೇ ಮದ್ದು ಅಂತ ಹೇಳ್ತಾ, ವಿವೇಕಾನಂದರು ನಿಮಗೆ ಸದ್ಬುದ್ಧಿಯನ್ನು ನೀಡಲಿ, ನಾಡಿಗೆ ನುಡಿಗಳಿಗೆ ದುಡಿಯುವಂಥ ನಿಮಗೆ ಮನಸ್ಸನ್ನು ನೀಡಲಿ ಅಂತ ಆ ಗುರುವಿನಲ್ಲಿ ಪ್ರಾರ್ಥಿಸುತ್ತಾ, ಅವರ ಏನು ವಿದ್ಯುತ್ ವಾಣಿ ಅಂತ ಹೇಳಿ ಒಂದು ಪ್ಯಾಕೆಟ್ ಪುಸ್ತಕವನ್ನು ರಾಮಕೃಷ್ಣಾಶ್ರಮ ಬಿಡುಗಡೆ ಮಾಡಿದೆ. ಸುಮಾರು ವರ್ಷಗಳಿಂದ ಅದು ಅತಿ ಹೆಚ್ಚು ಪ್ರಚಲಿತವಾದ ಪುಸ್ತಕ. ಸುಮಾರು 100ಕ್ಕೂ ಹೆಚ್ಚು ವಿವೇಕಾನಂದರ ಸೂಕ್ತಿಗಳನ್ನು ಆ ಪುಸ್ತಕ ರೂಪದಲ್ಲಿ ಪ್ರಕಟಿಸಿ ಎಲ್ಲರಿಗೂ ಅತಿ ಕಡಿಮೆ ಬೆಲೆಯಲ್ಲಿ, ಕೇವಲ ₹2 ಪುಸ್ತಕ ಅದು. ಅದನ್ನು ನೀವೇನಾದರೂ ನಿಮ್ಮ ಜೊತೆಯಲ್ಲೇ ಇಟ್ಕೊಂಡು ಯಾವಾಗಾದರೂ ನೀವು ವಿಷಾದ, ನಿರಾಸೆ, ಯಾವುದಾದ್ರೂ ಜಿಜ್ಞಾಸೆ ನಿಮಗೆ ಕಾಡಿತ್ತು ಅಂದರೆ, ಅದನ್ನು ನೀವೇನಾದರೂ ಕೈ ಇತ್ತು ಅಂದರೆ ನೀವು ದೈವತ್ವದ ಕಡೆಗೆ ಹೊರಳುತ್ತೀರಿ ಅನ್ನೋ ವಿಶ್ವಾಸ ನಮ್ಮದು. ಆದ್ದರಿಂದ ದಯವಿಟ್ಟು ಆ ವಿದ್ಯುತ್ ವಾಣಿ ಪುಸ್ತಕವನ್ನಾದರೂ ತಗೊಂಡು ಕೇವಲ 2 ತತ್ವಗಳನ್ನಾದರೂ, 2 ಬೇಡ, ಕೇವಲ 1 ತತ್ವಕ್ಕಾದರೂ ನೀವು ನಿಮ್ಮ ಜೀವನವನ್ನು ಮುಡುಪಿಗಿಟ್ಟು ಅದನ್ನೇ ಆಚರಿಸಿ, ಅದನ್ನೇ ಚಿಂತಿಸಿ, ಅದೇ ದಾರಿಯಲ್ಲಿ ನಡೆದಿದ್ದೆ ಆದರೆ ಜಗತ್ತಿನ ಎಲ್ಲ ಗ್ರಂಥ ಭಂಡಾರಗಳನ್ನು ಓದಿದ ದೊಡ್ಡ ಪಂಡಿತನಿಂದ ನೀವೇನು ಕಮ್ಮಿ ಅಲ್ಲ ಅಂತ ವಿವೇಕಾನಂದರು ಹೇಳ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ಆದರ್ಶಗಳನ್ನು ಮೈಗೂಡಿಸ್ಕೊಳ್ಳಿ. ಯಾಕಂದರೆ ಶುದ್ಧ ಚಾರಿತ್ರ ಒಂದೇ ನಮ್ಮ ಎಲ್ಲ ಭಯಂಕರ ಕಷ್ಟ ಕೋಟಲೆಗಳನ್ನು ಭೇದಿಸುವ ದಾರಿ ಅಂತ ವಿವೇಕಾನಂದರು ಹೇಳಿದ್ದಾರೆ. ಆ ಥರ ಸಚ್ಚಾರಿತ್ರವಂತರಾದರೆ ಇವತ್ತು ನಮ್ಮ ನಾಡು ಪ್ರಗತಿ ಪಥದತ್ತ ಹೊರಳುತ್ತೆ.
ಯಾಕಂದ್ರೆ ಅವರೇ ಇನ್ನೊಂದು ಕಡೆ ಹೇಳ್ತಾರೆ, ಆದರ್ಶಗಳನ್ನು ಉಳ್ಳವನು 1,000 ತಪ್ಪುಗಳನ್ನು ಮಾಡಿದರೆ ಆದರ್ಶವೇ ಇಲ್ಲದವನು 10,000 ತಪ್ಪುಗಳನ್ನು ಮಾಡುತ್ತಾನೆ. ಆದ್ದರಿಂದ ಆದರ್ಶಗಳನ್ನು ಇಟ್ಟುಕೊಳ್ಳುವುದು ಒಳಿತು ಅಂತ. ಆದ್ರಿಂದ ಆದರ್ಶಗಳನ್ನು ಇಟ್ಕೊಂಡು ವಿವೇಕಾನಂದರನ್ನ ಮಾದರಿಯಾಗಿ ತಗೊಂಡು ವರ್ಣ ಜಾತಿ ತಾರತಮ್ಯಗಳನ್ನೆಲ್ಲ ಮೀರಿ ನಿಜಕ್ಕೂ ಏನು ಕುವೆಂಪು ಈ ನಾಡಿನಲ್ಲಿ ವಿಶ್ವಮಾನವ ಧರ್ಮ ಅಂತ ಏನು ಮೇಲ್ಪಂಕ್ತಿನ ಹಾಕಿಕೊಟ್ಟಿದ್ದಾರೆ, ಅದರ ಕಡೆಗೆ ಎಲ್ಲರೂ ಚಲಿಸಿ ತಾಯಿ ಭಾರತಿ ಇಡೀ ಭೂಮಂಡಲದಲ್ಲೇ ಒಂದು ಹೊಸ ಚೈತನ್ಯವನ್ನು ಮೂಡಿ ಭಾರತ ಮಾತೆಯನ್ನು ಒಂದು ವಿಶ್ವಪಥದತ್ತ ಕೊಂಡೋಗುತ್ತಾ ಎಲ್ಲರೂ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ವಿವೇಕಾನಂದರ ಶುಭ ದಿನಕ್ಕೆ ಹಾರೈಸ್ತಾ ಇದ್ದೀನಿ ಬಂಧುಗಳೇ. ಎಲ್ರಿಗೂ ನಮಸ್ಕಾರ.